ಸಮುದ್ರದಲ್ಲಿ ಎಷ್ಟೋ ರಹಸ್ಯವಾದ ಜೀವರಾಶಿಗಳು ಕೂಡ ಇವೆ. ಅದರಲ್ಲಿ ವಿಜ್ಞಾನಿಗಳ ಕಣ್ಣಿಗೆ ಬಿದ್ದ ಕೆಲವು ವಿಚಿತ್ರವಾದ ಜೀವಿಗಳ ಬಗ್ಗೆ ಈಗ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ನಂಬರ್ 1, ಬ್ಲಾಕ್ ಸಾಲೋವರ್ ಫಿಶ್. ಆಳವಾದ ಸಮುದ್ರದಲ್ಲಿ ಕಂಡುಬರುವ ಒಂದು ವಿಚಿತ್ರವಾದ ಮತ್ತು ಭಯಂಕರವಾದ ಮೀನು ಇದು ತನಗಿಂತ ದೊಡ್ಡ ಗಾತ್ರದ ಮೀನುಗಳನ್ನ ಕೂಡ ಬೇಟೆಯಾಡುತ್ತೆ. ಈಗ ನೀವೆಲ್ಲ ಯೋಚನೆ ಮಾಡ್ತಿರ್ತೀರಾ, ಅಷ್ಟಕ್ಕೂ ತನಗಿಂತ ದೊಡ್ಡ ಗಾತ್ರದ ಜೀವಿಯನ್ನ ಬೇಟೆಯಾಡುವುದಕ್ಕೆ ಹೇಗೆ ಸಾಧ್ಯ ಅಂತ. ಆದ್ರೂ ಅದು ನಿಜ. ಈ ಮೀನು ತನಗಿಂತ 10 ಪಟ್ಟು ಹೆಚ್ಚು ತೂಕ ಮತ್ತು 2 ಪಟ್ಟು ಹೆಚ್ಚು ಉದ್ದವಿರುವ ಜೀವಿಯನ್ನ ಇದು ಪೂರ್ತಿಯಾಗಿ ನುಂಗಬಲ್ಲದು. ಅದಕ್ಕೆ ಕಾರಣ ಇದರ ವಿಚಿತ್ರವಾದ ದೊಡ್ಡದಾಗಿ ಹಿಗ್ಗುವ ಹೊಟ್ಟೆ, ಜೊತೆಗೆ ಇದರ ಬಾಯಲ್ಲಿರುವ ಹಲ್ಲುಗಳು ಬೇಟೆಯನ್ನ ಹಿಡಿದು ನುಂಗಲು ತುಂಬಾನೇ ಸಹಾಯ ಮಾಡುತ್ತೆ. ಬೇಟೆಯನ್ನ ನುಂಗಿದ ತಕ್ಷಣ ಇದರ ಹೊಟ್ಟೆ ಹಿಗ್ಗುವುದಕ್ಕೆ ಶುರುವಾಗುತ್ತೆ. ಹೊರಗಡೆಯಿಂದ ಕೂಡ ನಾವು ಬೇಟೆಯನ್ನ ನೋಡಬಹುದು. ಅಂದ್ರೆ ಇದರ ಹೊಟ್ಟೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. 2007ರಲ್ಲಿ ಒಂದು ಸತ್ತು ಹೋಗಿರುವ 19 ಸೆಂಟಿಮೀಟರ್ ಬ್ಲಾಕ್ ಸಾಲೋವರ್ ಫಿಶ್ ಕಾಣಿಸುತ್ತೆ. ಅದರ ಹೊಟ್ಟೆಯಲ್ಲಿ ಮತ್ತೊಂದು ಸತ್ತು ಹೋಗಿರುವ ಮೀನು ಕೂಡ ಕಂಡು ಬರುತ್ತೆ. ಅದು ಇದಕ್ಕಿಂತ 2.5 ಪಟ್ಟು ಉದ್ದವಾಗಿತ್ತು. 700ರಿಂದ 3000 ಮೀಟರ್ ಆಳದಲ್ಲಿ ಈ ಮೀನುಗಳು ಜೀವಿಸ್ತವೆ. ಬಟ್ ಈ ಮೀನುಗಳು ಸಾಯೋದಕ್ಕೆ ಕಾರಣ ಬಂದು ಇದರ ಆಹಾರ. ಹೌದು, ಇದರ ಹೊಟ್ಟೆಯಲ್ಲಿ ಆಹಾರ ಬೇಗ ಜೀರ್ಣವಾಗೋದಿಲ್ಲ. ಇದರಿಂದ ಹೆಚ್ಚು ಸಮಯದವರೆಗೂ ಆಹಾರ ಹೊಟ್ಟೆಯಲ್ಲಿ ಇಟ್ಕೊಳ್ಳೋದ್ರಿಂದ ಅದು ಕೊಳೆತು ಹೋಗಿ ಕೆಲವು ಗ್ಯಾಸಸ್ ಅನ್ನ ರಿಲೀಸ್ ಮಾಡುತ್ತೆ. ಆ ಗ್ಯಾಸಸ್ ಇಂದಾನೆ ಈ ಮೀನು ಸತ್ತು ಹೋಗುತ್ತೆ. ನಂಬರ್ 2, ಏಷ್ಯನ್ ಶಿಪ್ ಹೆಡ್ ವಾರ್ಸೆ. ಸಾಮಾನ್ಯವಾಗಿ ಈ ಮೀನುಗಳು ಜಪಾನ್ ನಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ. ಜೊತೆಗೆ ದಕ್ಷಿಣ ಕೊರಿಯಾ ಮತ್ತು ಉತ್ತರ ಕೊರಿಯಾದಲ್ಲಿ ಕೂಡ ಇವು ಕಂಡು ಬರ್ತವೆ. ಈ ಮೀನುಗಳು ಗಾತ್ರದಲ್ಲಿ ತುಂಬಾನೇ ದೊಡ್ಡದಾಗಿರ್ತವೆ. ಇಲ್ಲಿ ವಿಚಿತ್ರವೇನು ಅಂದ್ರೆ ಇದು ನೋಡೋದಕ್ಕೆ ಸ್ವಲ್ಪ ಮನುಷ್ಯರ ಮುಖವನ್ನ ಹೊಂದಿರುತ್ತೆ. ಮನುಷ್ಯರ ತರ ತುಟಿಗಳು ಕೂಡ ಇವೆ. ಮೇಲ್ ಫಿಶ್ ಗಳು ಗಾತ್ರದಲ್ಲಿ ಫೀಮೇಲ್ ಗಿಂತ ತುಂಬಾನೇ ದೊಡ್ಡದಾಗಿರುತ್ತೆ. ಹೆಚ್ಚು ಕಡಿಮೆ 3 ಅಡಿ ಉದ್ದ, 15 ಕೆಜಿ ತೂಕವನ್ನ ಹೊಂದಿರುತ್ತೆ. ಇಲ್ಲಿ ಆಶ್ಚರ್ಯಕರ ಸಂಗತಿ ಏನಂದ್ರೆ ಫೀಮೇಲ್ ಫಿಶ್ ಗೆ 10 ವರ್ಷಕ್ಕಿಂತ ಹೆಚ್ಚು ವಯಸ್ಸಾದಾಗ ಒಂದು ವಿಚಿತ್ರವಾದ ಬದಲಾವಣೆ ಆಗುತ್ತೆ. ಅಂದ್ರೆ ಕೆಲವು ತಿಂಗಳುಗಳ ಕಾಲ ಅವುಗಳ ದೇಹದಲ್ಲಿ ಕೆಲವು ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಇದರಿಂದ ಫೀಮೇಲ್ ಫಿಶ್ ಸಡನ್ ಆಗಿ ಮೇಲ್ ಫಿಶ್ ಆಗಿ ಬದಲಾಗುತ್ತೆ. ಈಗ ಅವುಗಳ ದೇಹದ ಗಾತ್ರ ಹುಟ್ಟಿದಾಗಲೇ ಮೇಲಾಗಿ ಹುಟ್ಟಿದ ಫಿಶ್ ಗಿಂತ ತುಂಬಾನೇ ದೊಡ್ಡದಾಗಿರುತ್ತೆ. ಜೊತೆಗೆ ಅವೆರಡರ ಮಧ್ಯೆ ಪೈಪೋಟಿ ಶುರುವಾಗುತ್ತೆ. ಅಂದ್ರೆ ಈ ಮೀನುಗಳಲ್ಲಿ 2 ಸೆಕ್ಸ್ ಆರ್ಗನ್ಸ್ ಇರುತ್ತೆ. ಮೊದಲ ಬಾರಿಗೆ ಈ ಟ್ರಾನ್ಸ್ಫಾರ್ಮೇಶನ್ ಅನ್ನ 2017 ಜಪಾನ್ ನಲ್ಲಿ ಹಿರೋಕಿ ಅನ್ನುವ ಅಂಡರ್ ವಾಟರ್ ಸ್ಕೂಬಾ ಡೈವರ್ ಇಂದ ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತೆ. ಈ ವ್ಯಕ್ತಿಗೆ ಒಂದು ಶೀಪ್ ಹೆಡ್ ಮೀನಿನ ಜೊತೆ ಫ್ರೆಂಡ್ಶಿಪ್ ಇದೆ. ಆಗಾಗ ಈ ಮೀನನ್ನ ಭೇಟಿಯಾಗಲು ಆ ವ್ಯಕ್ತಿ ಸಮುದ್ರದ ಆಳಕ್ಕೆ ಹೋಗ್ತಾ ಇರ್ತಾನೆ. ಸಮುದ್ರದ ಆಳಕ್ಕೆ ಹೋಗಿ ಒಂದು ಸಿಗ್ನಲ್ ಕೊಟ್ಟ ತಕ್ಷಣ ಅದು ಈ ವ್ಯಕ್ತಿಯ ಬಳಿ ಓಡಿ ಬರುತ್ತೆ. ಹತ್ತಿರಕ್ಕೆ ಬಂದ ತಕ್ಷಣ ಅದಕ್ಕೆ ಒಂದು ಮುತ್ತು ಕೊಟ್ಟು ಸ್ವಲ್ಪ ಹೊತ್ತು ಅದರ ಜೊತೆ ಆಟವಾಡಿ ತಿರುಗಿ ಮನೆಗೆ ಬರ್ತಾನೆ. ಇವರಿಬ್ಬರ ಮಧ್ಯೆ ಈ ಫ್ರೆಂಡ್ಶಿಪ್ ಹೇಗೆ ಆಯ್ತು ಅಂದ್ರೆ, ಒಂದು ದಿನ ಡೈವಿಂಗ್ ಮಾಡುವಾಗ ಈ ಮೀನು ತೊಂದರೆಯಲ್ಲಿ ಇರೋದನ್ನ ಗಮನಿಸಿ ಅದಕ್ಕೆ ಸಹಾಯ ಮಾಡ್ತಾನೆ. ಜೊತೆಗೆ ಅದು ಹುಷಾರಾಗೋವರೆಗೂ ಪ್ರತಿದಿನ ಸಮುದ್ರಕ್ಕೆ ಡೈವ್ ಮಾಡಿ 1 ವಾರದವರೆಗೂ ಅದಕ್ಕೆ ಫುಡ್ ಅನ್ನ ಕೊಡ್ತಾನೆ. ಆಗಿನಿಂದ ಇವರಿಬ್ಬರ ಮಧ್ಯೆ ಒಂದು ಫ್ರೆಂಡ್ಶಿಪ್ ಅನ್ನೋದು ಶುರುವಾಗುತ್ತೆ. ನಂಬರ್ 3, ಮಾನ್ಸ್ಟರ್ ಬಾಬಿಟ್ ವಾಮ್. ಸಮುದ್ರದ ಆಳದಲ್ಲಿ ಕಂಡುಬರುವ ಈ ವಾಮ್ ಒಂದು ರಾಕ್ಷಸ ಜೀವಿ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಅಷ್ಟೊಂದು ಭಯಂಕರವಾದ ಬೇಟೆಗಾರ ಇದು. ಈ ಜೀವಿಗಳು ಸುಮಾರು 6ರಿಂದ 9 ಅಡಿ ಉದ್ದದವರೆಗೂ ಬೆಳೆಯಬಲ್ಲವು. ಆದ್ರೆ ಇಲ್ಲಿಯವರೆಗೂ ಸಿಕ್ಕಿರುವ ಅತಿ ಉದ್ದವಾದ ಬಾಬಿಟ್ ವಾಮ್ ನ ಸೈಜ್ ಬಂದು 9.81 ಅಡಿ. ಇಷ್ಟೊಂದು ದೊಡ್ಡ ಗಾತ್ರದ ದೇಹಕ್ಕೆ ಫುಡ್ ಕೂಡ ಜಾಸ್ತಿನೇ ಬೇಕಾಗುತ್ತೆ ಅಲ್ವಾ. ಅದಕ್ಕೆ ತುಂಬಾನೇ ಬುದ್ಧಿವಂತಿಕೆಯಿಂದ ಇದು ಬೇಟೆಯಾಡುತ್ತೆ. ಮೊದಲಿಗೆ ಇದು ನೆಲದಲ್ಲಿ ಒಂದು ಉದ್ದವಾದ ರಂಧ್ರವನ್ನ ಕೊರೆದು ಅದರಲ್ಲಿ ತನ್ನ ದೇಹವನ್ನ ಬಚ್ಚಿಟ್ಕೊಳ್ಳುತ್ತೆ. ಕೇವಲ ತನ್ನ ಬಾಯನ್ನ ಮಾತ್ರ ಹೊರಗಡೆ ಓಪನ್ ಮಾಡ್ಕೊಂಡಿರುತ್ತೆ. ಇದರ ಹತ್ತಿರಕ್ಕೆ ಮೀನು ಅಥವಾ ಬೇರೆ ಯಾವ ಜೀವಿ ಬಂದ್ರೂ ಕೂಡ ಅದನ್ನ ತಕ್ಷಣ ಈ ರೀತಿ ಹಿಡಿದುಕೊಂಡು ಒಳಗಡೆ ಹೋಗುತ್ತೆ. ಯಾವ ಜೀವಿಯನ್ನ ಬೇಕಾದ್ರೂ ಇದು ಬೇಟೆಯಾಡಬಲ್ಲದು. ಅದು ನಾರ್ಮಲ್ ಮೀನಾಗಿದ್ರು ಸರಿ, ವಿಷಕಾರಿ ಮೀನಾಗಿದ್ರು ಸರಿ. ಅಷ್ಟೇ ಯಾಕೆ, ಅಲ್ಲಿಗೆ ಆಕ್ಟೋಪಸ್ ಬಂದ್ರು ಕೂಡ ಅದನ್ನ ಬೇಟೆಯಾಡಬಲ್ಲದು. ಇವು ಸಮುದ್ರದ ತಳಭಾಗದಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ. ಒಂದು ಬಾರಿ ಈ ವಾಮ್ ಅಮೆರಿಕಾದಲ್ಲಿರುವ ಒಂದು ಅಕ್ವೇರಿಯಂ ನಲ್ಲಿ ಕಂಡು ಬರುತ್ತೆ. ಆ ಅಕ್ವೇರಿಯಂ ನಲ್ಲಿರುವ ಮೀನುಗಳ ಸಂಖ್ಯೆ ಇದ್ದಕ್ಕಿದ್ದಾಗೆ ಕಡಿಮೆ ಆಗೋದಕ್ಕೆ ಶುರುವಾಗುತ್ತೆ. ಅನುಮಾನ ಬಂದು ಅಕ್ವೇರಿಯಂ ನ ಚೆಕ್ ಮಾಡಿದಾಗ ಅದರಲ್ಲಿ 4 ಅಡಿ ಉದ್ದದ ಬಾಬಿಟ್ ವಾಮ್ ಇರುತ್ತೆ. ಈಗ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರೋದು ಅದೇ ವಾಮ್. ನಂಬರ್ 4, ಕೊಲೋಸಲ್ ಸ್ಕ್ವಿಡ್. ಸಾಮಾನ್ಯವಾಗಿ ಸ್ಕ್ವಿಡ್ 30 ಸೆಂಟಿಮೀಟರ್ ವರೆಗೂ ಬೆಳೆಯುತ್ತೆ. ಇವುಗಳನ್ನ ಚೈನಾ ಮತ್ತು ಜಪಾನ್ ನಲ್ಲಿ ಹೆಚ್ಚಾಗಿ ತಿಂತಾರೆ. ಆದ್ರೆ ಈಗ ನಾವು ಮಾತನಾಡೋಕೆ ಹೊರಟಿರುವ ಸ್ಕ್ವಿಡ್ ಮನುಷ್ಯರನ್ನೇ ಬೇಟೆಯಾಡಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದ್ರೆ ಇದೊಂದು ವಿಶಾಲವಾದ ಡೀಪ್ ಸಿ ಕ್ರಿಯೇಚರ್. ಇದು ಸುಮಾರು 46 ಅಡಿ ಉದ್ದ ಬೆಳೆಯಬಲ್ಲದು ಹಾಗೂ 500 ಕೆಜಿಗಿಂತ ಹೆಚ್ಚು ತೂಕವನ್ನ ಇದು ಹೊಂದಿದೆ.
ಹೊಂದಿರುತ್ತೆ. ಒಂದು ದೊಡ್ಡ ಶಿಪ್ ನ ಮೇಲೆ ಇದು ದಾಳಿ ಮಾಡಬಲ್ಲದು ಅಂತ ಕೆಲವು ಸಮುದ್ರದ ಕಥೆಗಳು ಕೂಡ ಇವೆ. ಆದ್ರೆ ಅದು ನಿಜ ಅಲ್ಲ. ಇವು ಕೇವಲ ಸಮುದ್ರದ ಆಳವಾದ ಪ್ರದೇಶದಲ್ಲಿ ಕಂಡು ಬರ್ತವೆ. ತುಂಬಾನೇ ಅಪರೂಪವಾಗಿ ಮಾತ್ರವೇ ಸಮುದ್ರದ ಸರ್ಫೇಸ್ ಲೆವೆಲ್ಗೆ ಇವು ಬರ್ತವೆ. ಇದರಿಂದ ಇವುಗಳ ಮೇಲೆ ಕೂಡ ರಿಸರ್ಚ್ ಮಾಡೋದು ತುಂಬಾನೇ ಕಷ್ಟ. 2007 ನ್ಯೂಜಿಲೆಂಡ್ ನಲ್ಲಿ ಮೀನುಗಳನ್ನ ಹಿಡಿಯುವ ಒಂದು ಶಿಪ್ ನಲ್ಲಿ ಒಂದು ದೊಡ್ಡ ಗಾತ್ರದ ಕೊಲಸಲ್ ಸ್ಕ್ವಿಡ್ ಅನ್ನ ಅವರ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ತಾರೆ. ಹೆಚ್ಚು ಕಡಿಮೆ ಅದು 350 ಕೆಜಿ ತೂಕವನ್ನ ಹೊಂದಿತ್ತು ಅಂತ ಅವರು ಹೇಳ್ತಾರೆ. ನಂತರ ಇದರ ಮೇಲೆ ರಿಸರ್ಚ್ ಮಾಡೋಕೆ ನ್ಯೂಜಿಲೆಂಡ್ ಗೆ ತಗೊಂಡು ಬರ್ತಾರೆ. ಆಗ ಇದರ ನಿಜವಾದ ತೂಕ ಗೊತ್ತಾಗುತ್ತೆ. ಇದು 400 ಕೆಜಿಗಿಂತ ಹೆಚ್ಚು ತೂಕವನ್ನ ಹೊಂದಿತ್ತು. ಇದರ ಕಣ್ಣುಗಳು ಕತ್ತಲಲ್ಲಿ ಕೂಡ ನೋಡುವ ಶಕ್ತಿಯನ್ನ ಹೊಂದಿವೆ. ಅಂದ್ರೆ ಇದರ ಕಣ್ಣುಗಳಲ್ಲಿ ಬೆಳಕನ್ನ ಉತ್ಪಾದಿಸುವ ಶಕ್ತಿ ಇದೆ. ನಂಬರ್ 5 ಡೀಪ್ ಸಿ ಡ್ರ್ಯಾಗನ್ ಫಿಶ್. ಇದು ಕೂಡ ಸಮುದ್ರದ ಆಳವಾದ ಪ್ರದೇಶದಲ್ಲಿ ಮಾತ್ರವೇ ಕಂಡು ಬರುತ್ತೆ. ಹೆಚ್ಚು ಕಡಿಮೆ 2000 ಮೀಟರ್ ಆಳವಾದ ಸಮುದ್ರದಲ್ಲಿ ಈ ಡ್ರ್ಯಾಗನ್ ಫಿಶ್ ಜೀವಿಸುತ್ತೆ. ಇದನ್ನ ಸ್ಕೇಲೆಸ್ ಡ್ರ್ಯಾಗನ್ ಫಿಶ್ ಅಂತ ಕೂಡ ಕರೆಯಲಾಗುತ್ತೆ. ಇದು ತುಂಬಾನೇ ಕ್ರೂರವಾದ ಮೀನು. ಇದರ ದೇಹದ ಸೈಜ್ಗೆ ಹೋಲಿಸಿದ್ರೆ ಇದರ ದಂತಗಳು ತುಂಬಾನೇ ದೊಡ್ಡದಾಗಿ ಮತ್ತು ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ವಿಜ್ಞಾನಿಗಳ ಪ್ರಕಾರ ಇದರ ದಂತಗಳು ಪಿರಾನ ಮೀನುಗಳಿಗಿಂತ ಬಲಿಷ್ಠವಾಗಿದೆ ಅಂತೆ. ನೋಡೋದಕ್ಕೆ ತುಂಬಾನೇ ಭಯಂಕರವಾಗಿ ಕಾಣುವ ಈ ಮೀನು ಗಾತ್ರದಲ್ಲಿ ತುಂಬಾನೇ ಚಿಕ್ಕದಾಗಿರುತ್ತೆ. ಅಂದ್ರೆ ಇದು ಕೇವಲ 5 ಸೆಂಟಿಮೀಟರ್ ಇಂದ 8 ಸೆಂಟಿಮೀಟರ್ ಉದ್ದವಾಗಿರುತ್ತೆ. ಇಲ್ಲಿ ವಿಚಿತ್ರವೇನು ಅಂದ್ರೆ ಫೀಮೇಲ್ ಡ್ರ್ಯಾಗನ್ ಫಿಶ್ ಮಾತ್ರ 40 ಸೆಂಟಿಮೀಟರ್ ಗಿಂತ ಹೆಚ್ಚು ಉದ್ದವಾಗಿ ಬೆಳೆಯಬಲ್ಲದು. ಈ ಮೀನಿನಲ್ಲಿರುವ ಮತ್ತೊಂದು ವಿಶೇಷತೆ ಏನಂದ್ರೆ ಇದು ಬಯೋಲೂಮಿನೆಸೆನ್ಸ್ ನ ಮೂಲಕ ತನ್ನ ದೇಹದಲ್ಲಿ ಲೈಟ್ ಅನ್ನ ಪ್ರೊಡ್ಯೂಸ್ ಮಾಡಬಲ್ಲದು. ಸೂರ್ಯನ ಬೆಳಕು ಕೂಡ ಸೇರಿಕೊಳ್ಳದಷ್ಟು ಆಳವಾದ ಸಮುದ್ರದಲ್ಲಿ ಈ ಮೀನು ಜೀವಿಸೋದ್ರಿಂದ ಬೇಟೆಯಾಡುವಾಗ ಆ ಲೈಟ್ ಅನ್ನ ಬಳಸಿಕೊಳ್ಳುತ್ತೆ. ಇದರ ಕಣ್ಣುಗಳ ಕೆಳಗಡೆ 2 ಸ್ಪಾಟ್ಸ್ ಇವೆ. ಅದರಲ್ಲಿ ಒಂದು ರೆಡ್ ಲೈಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ, ಇನ್ನೊಂದರಲ್ಲಿ ಬ್ಲೂ ಲೈಟ್ ಬರುತ್ತೆ. ಬರೀ ಅಷ್ಟೇ ಅಲ್ಲ, ಒಂದು ವಿಡಿಯೋ ಕ್ಲಿಪ್ ನಲ್ಲಿ ಇಡೀ ದೇಹ ಪೂರ್ತಿಯಾಗಿ ಲೈಟ್ ಕಾಣಿಸ್ಕೊಳ್ಳುತ್ತೆ. ಅದನ್ನ ನೋಡಿ ವಿಜ್ಞಾನಿಗಳು ಕೂಡ ಆಶ್ಚರ್ಯ ಪಡ್ತಾರೆ. ಬೇರೆ ಜೀವಿಗಳನ್ನ ಹೆದರಿಸಲು ಇದು ಈ ರೀತಿ ದೇಹವೆಲ್ಲ ಲೈಟ್ ಬರೋ ರೀತಿ ಮಾಡುತ್ತೆ. ಆದ್ರೆ ಎಕ್ಸಾಕ್ಟ್ ರೀಸನ್ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಇವು ಆಳವಾದ ಸಮುದ್ರದಲ್ಲಿ ಜೀವಿಸೋದ್ರಿಂದ ಇವುಗಳ ಮೇಲೆ ಹೆಚ್ಚು ರಿಸರ್ಚ್ ಮಾಡೋಕೆ ಸಾಧ್ಯವಾಗ್ತಿಲ್ಲ. ನಂಬರ್ 6 ಗಾರ್ಡನ್ ಈಲ್. ಇವು ಹೆಚ್ಚಾಗಿ ಇಂಡೋ ಪಸಿಫಿಕ್ ಸಮುದ್ರದಲ್ಲಿ ಕಂಡು ಬರ್ತವೆ. ನೋಡೋದಕ್ಕೆ ಭಯಂಕರವಾಗಿ ಏನು ಕಾಣೋದಿಲ್ಲ. ಆದ್ರೆ ಇವುಗಳ ವಿಚಿತ್ರವಾದ ಬಿಹೇವಿಯರ್ ನಮ್ಮನ್ನ ಆಶ್ಚರ್ಯಪಡಿಸುತ್ತೆ. ಸಮುದ್ರದ ತಳಭಾಗದಲ್ಲಿ ರಂಧ್ರವನ್ನ ಮಾಡ್ಕೊಂಡು ಅಲ್ಲೇ ಜೀವಿಸ್ತವೆ. ಆದ್ರೆ ಒಂಟಿಯಾಗಿ ಜೀವಿಸೋದಿಲ್ಲ, ಒಂದು ಕಾಲೋನಿಯನ್ನ ಕ್ರಿಯೇಟ್ ಮಾಡ್ಕೊಂಡು ಜೀವಿಸ್ತವೆ. ಇವುಗಳ ಕಾಲೋನಿ ನೋಡೋದಕ್ಕೆ ಗಾರ್ಡನ್ ನಲ್ಲಿರುವ ಹುಲ್ಲಿನ ತರ ಕಾಣುತ್ತೆ. ಇದರಿಂದ ಇವುಗಳನ್ನ ಗಾರ್ಡನ್ ಹೀಲ್ ಅಂತ ಕರೆಯಲಾಗುತ್ತೆ. ಇವುಗಳಿಗೆ ಹಸಿವಾದಾಗ ತಮ್ಮ ರಂಧ್ರದಿಂದ ಹೊರಗಡೆ ಬಂದು ಬೇಟೆಗಾಗಿ ಕಾಯುತ್ತಾ ಇರುತ್ತೆ. ಆದ್ರೆ ಪೂರ್ತಿಯಾಗಿ ರಂಧ್ರದಿಂದ ಹೊರಗಡೆ ಬರೋದಿಲ್ಲ. ಒಂದು ಗಿಡದ ರೀತಿ ನೆಲದಲ್ಲಿ ಸೇರ್ಕೊಂಡಿರುತ್ತೆ. ಫಸ್ಟ್ ಟೈಮ್ ಯಾರಾದ್ರೂ ಇವುಗಳನ್ನ ನೋಡಿದ್ರೆ ಖಂಡಿತ ಇವುಗಳನ್ನ ಗುಂಪಿನಲ್ಲಿರುವ ಹಾವುಗಳು ಅನ್ಕೊಳ್ತಾರೆ. ಇಲ್ಲಿಯವರೆಗೂ ಸಿಕ್ಕಿರುವ ಅತಿ ಉದ್ದವಾದ ಗಾರ್ಡನ್ ಹೀಲ್ ಸೈಜ್ ಬಂದು 4 ಅಡಿ. ಇವುಗಳಲ್ಲಿ ಕೂಡ ತುಂಬಾನೇ ಜಾತಿಗಳು ಕಂಡು ಬರ್ತವೆ. ಅವುಗಳ ದೇಹದ ಬಣ್ಣವನ್ನ ಆಧಾರವಾಗಿ ಇಟ್ಕೊಂಡು ಅವುಗಳ ಜಾತಿಯನ್ನ ನಾವು ಗುರುತಿಸಬಹುದು. ಕೆಲವು ಬಾರಿ ಇವುಗಳ ಕಾಲೋನಿ 1 ಎಕರೆಗಿಂತ ಹೆಚ್ಚು ಜಾಗದಲ್ಲಿ ವಿಸ್ತರಿಸಿಕೊಂಡಿರುತ್ತೆ. ಯಾವುದೇ ಕಾರಣಕ್ಕೂ ಇದು ತನ್ನ ರಂಧ್ರವನ್ನ ಬಿಟ್ಟು ಹೊರಗಡೆ ಬರೋದಿಲ್ಲ. ಏನಾದ್ರೂ ಅಪಾಯ ಇದೆ ಅಂತ ಅನ್ಸಿದ್ರೆ ತಕ್ಷಣ ತನ್ನ ರಂಧ್ರದ ಒಳಗಡೆ ಹೋಗಿ ಸೇರ್ಕೊಳ್ಳುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಹೇಗಿತ್ತು? ಇಷ್ಟವಾದ್ರೆ ತಪ್ಪದೆ ಒಂದು ಲೈಕ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಬರುವ ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ.